ಬಿಗ್ ಬಾಸ್ ಮನೆಯಲ್ಲಿ ನೆನ್ನೆ ಸುದೀಪ್ ಸರ್ ಒಂದು ಮಾತನ್ನ ಹೇಳ್ತಾರೆ, ಅಂದರೆ ಒಂದು ಟಾಸ್ಕನ್ನು ಕೊಡ್ತಾರೆ. ಸೊ ಈ ಮನೆಯಲ್ಲಿ ಯಾರಾದರೂ ಏನಾದರೂ ಚೇಂಜಸ್ ಮಾಡ್ಕೊಬೇಕು ಅಂದರೆ ಈ ಒಂದು ಲೈಟನ್ನು ಆನ್ ಮಾಡೋದ್ರ ಮುಖಾಂತರ ಹೇಳ್ಬೋದು ಅನ್ನೋ ಥರ ಹೇಳ್ತಾರೆ. ಸೊ ಮೊದಲನೇದಾಗಿ ಕಾರ್ತಿಕ್ ಅಣ್ಣವರು ಹೋಗಿ ಸಂಗೀತ ಅಕ್ಕವ್ರ ತಲೆ ಮೇಲಿರುವಂಥ ಹೆಡ್ಲೈಟನ್ನು ಆನ್ ಮಾಡಿ ಹೇಳ್ತಾರೆ, ಇವರು ಯಾವತ್ತಿದ್ರು ಅವ್ರ ಮಾತನ್ನೇ ಕೇಳಬೇಕು, ಎಲ್ಲರೂ ಅವ್ರು ಹೇಳ್ದಂಗೆ ನಡ್ಕೊಬೇಕು ಅನ್ನೋ ಥರ ಥಿಂಕ್ ಮಾಡ್ತಾ ಇರ್ತಾರೆ. ಸೊ ಅದನ್ನು ಚೇಂಜಸ್ ಮಾಡ್ಕೊಬೇಕು ಅನ್ನೋ ಥರ ಹೇಳ್ತಾರೆ. ಸೊ ಅದಾದಮೇಲೆ ವಿನಯ್ ಅಣ್ಣವರು ಪ್ರತಾಪ್ ಅಣ್ಣವರ ತಲೆ ಹತ್ರ ಬಂದು ಹೆಡ್ಲೈಟನ್ನು ಆನ್ ಮಾಡಿ ಹೇಳ್ತಾರೆ, ಒಂದು ಫ್ರೆಂಡ್ಸನ್ನು ತುಳಿದು ಬಿಟ್ಟು ಇವ್ರ ಮೇಲೆ ಹೋಗ್ಬೇಕು ಅನ್ನೋದನ್ನ ಹೇಳ್ತಾರೆ. ಅಂದರೆ ಆ ಥರ ನೋಡ್ಕೊತಾ ಇರ್ತಾರೆ, ಆ ಥರ ನಡ್ಕೊಳ್ತಾರೆ ಅನ್ನೋ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆದರೆ ಆ ಸ್ಟೇಟ್ಮೆಂಟ್ ಫೇಕ್ ಅಂತ ನಾನು ಹೇಳ್ತಾ ಇದ್ದೀನಿ ಅನ್ನೋ ಥರ ಹೇಳ್ತಾರೆ. ಸೊ ಅಗೇನ್ ಪ್ರತಾಪ್ ಅವ್ರು ಬಂದ್ಬಿಟ್ಟು ವಿನಯ್ ಅವ್ರ ತಲೆ ಮೇಲೆ ಇರೋಂಥ ಹೆಡ್ಲೈಟನ್ನು ಆನ್ ಮಾಡಿ ಹೇಳ್ತಾರೆ. ಸೊ ನಾನು ಹೇಳಿದ್ದು ಆ ಥರ ಅಲ್ಲ, ಇವರು ಫ್ರೆಂಡ್ಸ್ ತಪ್ಪು ಮಾಡಿದಾಗ ಅದನ್ನ ತಪ್ಪು ಸರಿ ಅಂತ ಹೇಳ್ಬೋದಾಗಿತ್ತು. ಸಪೋಸ್ ಅವ್ರು ಆ ಥರ ಹೇಳಿದ್ರೆ ಅವರ ಆಟವನ್ನು ಇನ್ನೂ ಚೆನ್ನಾಗಿ ಆಡ್ತಾ ಇದ್ರು, ಎಲ್ಲೋ ಒಂದು ಕಡೆ ಅವರ ಆಟವನ್ನು ಅವರೇ ಮರ್ತೋಗ್ಬಿಟ್ಟಿದ್ರು ಇವರ ಒಂದು ಇದರಲ್ಲಿ ಅನ್ನೋ ಥರ ಹೇಳಿದ್ರು. ಸೊ ಅದಕ್ಕೋಸ್ಕರ ಅವ್ರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೊರಗಡೆ ಹೋದ್ರು ಅನ್ನೋ ಥರ ಸ್ಟೇಟ್ಮೆಂಟನ್ನು ಹೇಳ್ತಾರೆ. ಈ ಥರ ನಾನು ಹೇಳಿದ್ದು ಆ ಒಂದು ಅರ್ಥದಲ್ಲಿ ಅನ್ನೋ ಥರ ಹೇಳ್ತಾರೆ. ಸೊ ಬಟ್ ಇಲ್ಲಿ ಏನೇ ಆಗಲಿ ಇವರ ಒಂದು ಮಾತುಕತೆಗಳಲ್ಲಿ ಯಾರು ಮಾತು ಕೇಳಬೇಕು, ಯಾರು ನಿಜವಾಗ್ಲೂ ಎಲಿಮಿನೇಟ್ ಆಗಿದ್ದಾರೆ, ಯಾರ ಮಾತಿಂದ ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದಾರೆ, ಸೊ ಜನಕ್ಕೆ ಅದು ನೋಡೋಂಥವ್ರಿಗೆ ಗೊತ್ತಿರುತ್ತೆ ಆಲ್ಮೋಸ್ಟ್. ಆ್ಯಂಡ್ ಮೋಸ್ಟ್ ಆಫ್ ದ ಎಪಿಸೋಡ್ಸ್ ನಾವು ಸಹ ನೋಡಿರೋದಿಲ್ಲ, ಅಲ್ಲಿ ರಿಯಲ್ ಆಗಿ ಆ್ಯಕ್ಚುಲಾಗಿ ಏನು ನಡೀತಾ ಇರುತ್ತೆ ಅಂತ. ಬಟ್ ನಮಗೆ ತೋರಿಸೋಂಥ ಎಪಿಸೋಡ್ ಬೇಸ್ ಮೇಲೆ ನಾವು ಏನು ಅಂತ ನೋಡ್ಕೊಂಡು ಅನಲೈಸ್ ಮಾಡಿರ್ತೀವಿ. ಬಟ್ ಏನೇ ಆಗಲಿ ಈ ಒಂದು ವಿಡಿಯೋಗೆ ಅಥವಾ ಈ ಒಂದು ಎಪಿಸೋಡಿನ ಟಾಸ್ಕ್ಗೆ ಕಮೆಂಟ್ಸ್ ಯಾವ ರೀತಿ ಬಂದಿರ್ಬೋದು ಅಂತ ನೋಡಿದಾಗ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಸೊ ಅದರಲ್ಲಿ ಮೊದಲನೇ ಕಮೆಂಟ್ ಅಂತ ಇದು ನಾನು ಫಸ್ಟೇ ಹೇಳ್ತಿದ್ದೀನಿ, ಇದು ನನ್ನ ಪರ್ಸ್ನಲ್ ಕಮೆಂಟ್ ಅಥವಾ ನಮ್ಮ ಚಾನಲ್ ಕಮೆಂಟ್ ಅಂತೂ ಅಲ್ಲವೇ ಅಲ್ಲ, ಇದು ನಿಮ್ಮಗಳ ಕಮೆಂಟೇ, ಅದರಲ್ಲಿ ನಾನು ಹೈಲೈಟ್ ಆಗಿರೋದನ್ನ ಹೇಳ್ತಿದ್ದೀನಿ. ಸೊ ಇನ್ನು ಫಸ್ಟ್ನೇ ಕಮೆಂಟ್ ಬಂದು, ಗೈಸ್ ಎಲ್ಲೋ ಮಿಸ್ ಹೊಡಿತಿದೆಯಲ್ಲ, ಕಾಗೆ ಪ್ರತಾಪನ ಮೊನ್ನೆ ಹಾಸ್ಪಿಟಲ್ಗೆ ಹೋಗಿ ಬಂದಾಗಿಂದ ವಿನಯ್ ಬಾಸ್ನ ಟಾರ್ಗೆಟ್ ಮಾಡ್ತಿದ್ದಾನೆ ಅಂತ ಅನ್ನಿಸ್ತಿಲ್ವಾ? ಅವನು ಹೊರಗಡೆ 3 ದಿನ ಹೋಗಿದ್ದಾನೆ, ಎಲ್ಲ ವಿಷಯ ತಿಳ್ಕೊಂಡು ಬಂದು ಪುಂಗ್ತಾ ಇದ್ದಾನೆ. ಇಷ್ಟು ದಿನ ಈ ಮಾತು ಹೇಳ್ದೇ ಇದ್ದವನು ಇವಾಗ ಸಡನ್ನಾಗಿ ಹೇಳ್ತಿದ್ದಾನೆ. ಕಾಗೆ ಸುದೀಪ್ ಸರ್ ನಿಮ್ಮ ಪ್ರೊಟೆಕ್ಟ್ ಮಾಡ್ತಾರೆ ಅಂತ ನೀನು ವೀಕೆಂಡಲ್ಲಿ ಮಾತ್ರ ವಿನಯ್ ಬಗ್ಗೆ ಬೊಗಳ್ತೀಯ, ಅದೇ ಯಾರ ಎದುರುಗಳಿಂದ ಹೇಳಲ್ಲ. ಹೊರಗಡೆ ವಿಷಯ ಗೊತ್ತಾಗಿದೆ, ಅದಕ್ಕೆ ಟಾರ್ಗೆಟ್ಟು ವಿನಯ್. ಕಾಗೆ ನೀನು ಅಲ್ಲ, ನಿನಗೆ ಇನ್ಯಾರು ಬಂದರೂ ಸಹ ಅವನ್ನ ಏನು ಮಾಡೋಕ್ಕಾಗಲ್ಲ, ಬಾಯಿ ವೇಸ್ಟ್ ಮಾಡ್ಕೋತೀಯ, ಆನೆ ನಡೆದಿದ್ದೇ ದಾರಿ, ಜೈ ಒಂಟಿ ಸಲಗ. ಸೊ ಅವ್ರು ಹೇಳ್ತಿದ್ದಾರೆ, ಒಂದು ಪ್ರತಾಪ್ ಅವರು ಮೊನ್ನೆ 3 ದಿನಗಳ ಕಾಲ ಬಿಗ್ ಬಾಸ್ ಮನೇಲಿ ಇರಲಿಲ್ಲ, ಅಂದರೆ ಅವರು ಹೊರಗಡೆ ಟ್ರೀಟ್ಮೆಂಟ್ಗೆ ಅಂತ ಹಾಸ್ಪಿಟಲ್ಗೆ ಹೋಗಿದ್ರು. ಸೊ ಈ ಒಂದು ಸೈಕಲ್ ಗ್ಯಾಪಲ್ಲಿ ಹೋಗಿ ಬಂದವಾಗಿಂದ ವಿನಯ್ನೇ ಟಾರ್ಗೆಟ್ ಮಾಡ್ತಾವನಲ್ಲ, ಎಲ್ಲೋ ಮಿಸ್ ಹೊಡಿತಿದ್ಯಲ್ಲ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಆ್ಯಂಡ್ ಈವನ್ ಪ್ರತಾಪ್ ಅವರು ಈ ಥರ ವಿನಯ್ ಅವ್ರನ್ನ ಟಾರ್ಗೆಟ್ ಮಾಡೋದ್ರಿಂದ ಅವರೊಂದು ಸ್ವಲ್ಪ ಪಾಸಿಟಿವ್ ಆಗಿ ವಿನಯ್ ಅವ್ರನ್ನ ನೆಗೆಟಿವ್ ಆಗಿ ತೋರಿಸ್ಬಿಟ್ಟು ಜನರ ಹತ್ರ ಒಂದು ಮಾತನ್ನಾಗಿರ್ಬೋದು ಅಥವಾ ಒಂದು ಓಟ್ಸನ್ನು ತಗೊಳ್ಳೋದಕ್ಕೋಸ್ಕರ ಈ ಥರ ಮಾಡ್ತಿದ್ದಾನೆ. ಬಟ್ ಏನೇ ಆಗಿರಲಿ ನಿನ್ನಲ್ಲ, ನಿಮ್ಮಂಥವ್ರು ಇನ್ನೆಷ್ಟೇ ಜನ ಬಂದರೂ ಸಹ ವಿನಯ್ನ ಏನು ಮಾಡೋಕ್ಕಾಗೋದಿಲ್ಲ. ಅವರು ನಡೆದಿದ್ದೇ ದಾರಿ, ಅಂದರೆ ಆನೆ ನಡೆದಿದ್ದೇ ದಾರಿ ಅಂತ ಹೇಳ್ತೀವಲ್ಲ, ಸೊ ಅವರು ನಡೆದಿದ್ದೇ ದಾರಿ, ಜೈ ಒಂಟಿ ಸಲಗ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಪ್ರತಾಪ್ ಬಗ್ಗೆ ಕೆಟ್ಟದಾಗಿ ಮಾತಾಡಿ ಅವನ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡ್ತಿದ್ರಲ್ಲ, ಆವಾಗ ಅವನಿಗೆ ನೋವಾಗ್ತಿಲ್ವೇನೋ, ಅವನು ಹೇಳುತ್ತಿರುವುದು ಸರಿ ಇದೆ, ಜೈ ಡ್ರೋನ್ ಪ್ರತಾಪ್. ಸೊ ಅವ್ರು ಹೇಳ್ತಿದ್ದಾರೆ, ಪ್ರತಾಪ್ ಅವ್ರ ಬಗ್ಗೆ ಸ್ಟಾರ್ಟಿಂಗಲ್ಲಿ ಇಲ್ಲದೆ ಇರೋಂಥ ಸಲ್ಲದೆ ಇರೋಂತಹ ಆರೋಪಗಳನ್ನೆಲ್ಲ ಮಾಡ್ತಿದ್ರಲ್ವಾ, ಸೊ ಅವಾಗ ಅವನಿಗೂ ಸಹ ಅದೇ ರೀತಿ ಹರ್ಟ್ ಆಗಿರುತ್ತೆ, ಅದೇ ರೀತಿ ನೋವಾಗಿರುತ್ತೆ. ಸೊ ಈಗ ನಿಮ್ಮ ಬಗ್ಗೆ ಹೇಳಿದ್ದಕ್ಕೆ ಈ ಥರ ರಿಯಾಕ್ಟ್ ಮಾಡ್ತಾ ಇದ್ದೀರಾ, ಸೊ ನಿಮ್ಮ ಥರನೇ ಅವರು ಅಂತ ಥಿಂಕ್ ಮಾಡಬೇಕು, ಜೈ ಡ್ರೋನ್ ಪ್ರತಾಪ್ ಅಂತ ಕಮೆಂಟ್ ಹಾಕಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಕಮೆಂಟ್ ಬಂದು, ವಿನಯ್ ಕೂಡ ಪ್ರತಾಪ್ಗೆ ನೋವು ಕೊಟ್ಟಿದ್ದಾರಾ? ಸೊ ಇವರೊಂದು ಕ್ವೆಶನ್, ಒಂದು ಆಶ್ಚರ್ಯಕರವಾಗಿರುವಂತಹ ಕ್ವೆಶನ್ ಇದು. ಕೊನೆಗೆ ವಿನಯನ್ ನೋವು ಕೊಟ್ಬಿಟ್ನಾ ಪ್ರತಾಪ್ಗೆ ಅನ್ನೋ ಥರ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ವೀಕ್ಲಿ ಒನ್ಸ್ ಆಚೆ ಬಂದು ಎಲ್ಲ ತಿಳ್ಕೊಂಡು ಮತ್ತೆ ವಾಪಸ್ ಹೋಗಿ ಈ ಕಾಗೆ ಪ್ರತಾಪ್ ಥರ ನಾಟಕ ಮಾಡೋಕ್ಕೆ ವಿನಯ್ಗೆ ಬರಲ್ಲ. ಆ್ಯಂಡ್ ಅಷ್ಟೇ ಕೇರ್ ಮಾಡೋ ಸಂಗೀತ ಮೇಲೆ ನಿನ್ನೆ ಇವನ್ ರಿಯಲ್ ಮುಖ ತೋರಿಸ್ದ, ಇಷ್ಟೇ ಸಾಕು ಇವನ ಕಚ್ಚಡ ಬುದ್ಧಿ ಗೊತ್ತಾಗೋಕೆ. ಆ್ಯಂಡ್ ಯಾರೆಲ್ಲ ವಿನಯ್ಗೆ ಅಂದರೆ ಪ್ರತಾಪ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆ ನಾನು ಒಂದು ಸ್ವಲ್ಪ ಬೇಜಾರನ್ನ ವ್ಯಕ್ತಪಡಿಸ್ತಾ ಇದ್ದೀನಿ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಸೊ ಇವರು ವಾರಕ್ಕೊಂದ್ಸತಿ ಈಚೆ ಹೋಗ್ಬಿಟ್ಟು ಹೊರಗಡೆ ಏನು ನಡೀತೆ ಅಂತ ತಿಳ್ಕೊಂಬರೋಂಥ ಪ್ರತಾಪ್ಗೆ ಇಷ್ಟೆಲ್ಲ ಈ ರೇಂಜ್ಗೆ ಇರಬೇಕಾದ್ರೆ
ವಿನಯ್ ಏನು ಅಂತ ಎಲ್ಲರಿಗೂ ಗೊತ್ತು, ಅವನ ಆಟ ಅವ್ನು ಆಡ್ಕೊಂಡು ಹೋಗ್ತಿದ್ದಾನೆ. ಸೊ ಈ ಥರ ಯಾವತ್ತೂ ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಾರೆ, ಯಾವತ್ತೂ ಸಹ ಈ ರೀತಿನ ನಡ್ಕೊಳ್ತಾ ಇಲ್ಲ. ಆ್ಯಂಡ್ ಈ ಥರ ನಾಟಕನೂ ಮಾಡ್ತಾ ಇಲ್ಲ. ಬಟ್ ವಿನಯ್ಗೆ ನಾವು ಸಪೋರ್ಟ್ ಮಾಡ್ತೀವಿ. ಯಾರೆಲ್ಲ ಒಂದು ಪ್ರತಾಪ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ನಾವು ಬೇಜಾರನ್ನ ವ್ಯಕ್ತಪಡಿಸ್ತಾ ಇದೀವಿ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ವೀಕ್ಷಕರ ಅಭಿಪ್ರಾಯ ಹೇಳಿದ್ದಾನೆ, 100% ನಿಜ ಅದು. ಪ್ರತಾಪ್ ಮೊದಲ ವಾರದಿಂದ ಪ್ರತಾಪ್ ಬಗ್ಗೆ ಕೀಳಾಗಿ ಮಾತಾಡ್ತಾ ಇದ್ರಲ್ಲ, ಅದು ಅವನಿಗೆ ನೋವು ಆಗ್ತಿಲ್ವಾ? ಈವನ್ ಹೀ ಈಸ್ ಹರ್ಟ್ ಸೊ ಅವ್ರು ಹೇಳ್ತಿದ್ದಾರೆ ಪ್ರತಾಪ್ ಅವ್ರ ಬಗ್ಗೆ ಫಸ್ಟ್ ಅಂದರೆ ಸೀಸನ್ ಸ್ಟಾರ್ಟ್ ಆದಾಗಿಂದನೂ ಒಂದಲ್ಲ ಒಂದು ರೀತಿಯಲ್ಲಿ ಬೇಜಾರನ್ನ ಮಾಡ್ತಾ ಇದ್ರಿ ಆ್ಯಂಡ್ ಅವ್ರಿಗೆ ನೋವಾಗೋ ಥರ ನಡ್ಕೊತಾ ಇದ್ರಿ. ಸೊ ಅವಾಗ ಎಷ್ಟು ಹರ್ಟ್ ಆಗಿರ್ಬೇಡ ಪ್ರತಾಪ್ಗೆ. ಸೊ ಅದಕ್ಕೆ ಅವನು 100% ನಿಜ ಹೇಳ್ತಿದ್ದಾನೆ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಫುಲ್ ನಾಟಕ ಮಾಡ್ತಾ ಇದ್ದಾನೆ ಗುರು ಆ ವಿನಯ್. ಯಪ್ಪ, ಹರ್ಟ್ ಅನ್ನೋ ಪದ ಇವನಿಂದ ನಾವು ಕೇಳ್ತಾ ಇದ್ದೀವಿ. ಸೊ ಅವ್ರು ಹೇಳ್ತಿದ್ದಾರೆ, ಗುರು ಫುಲ್ ನಾಟಕ ಮಾಡ್ತಾ ಇದ್ದಾನೆ ಆ ಒಂದು ವಿನಯ್, ಇವನ್ ಬಾಯಲ್ಲಿ ಹರ್ಟ್ ಅನ್ನೋ ಪದ ಕೇಳ್ತಿದ್ದೀವಲ್ಲ ಗುರು ಯಪ್ಪ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ನಾನೇ ಅವಕಾಶವಾದಿ ದುರಹಂಕಾರಿ, ಇವತ್ತು ತಾನು ಹೇಳೋ ಮಾತನ್ನು ಎಲ್ಲರೂ ಕೇಳಬೇಕು ಅನ್ನೋ ಕಾರ್ತಿಕ್ ಬುದ್ಧಿ, ಒಟ್ಟಿನಲ್ಲಿ ಇವನ ಬಣ್ಣ ಬಯಲು ಮಾಡೋಕ್ಕೆ ಸಂಗೀತದಿಂದ ಮಾತ್ರ ಸಾಧ್ಯ. ಶೇರ್ನಿ ಸಂಗೀತ. ಸೊ ಅವ್ರು ಹೇಳ್ತಿದ್ದಾರೆ, ಅಲ್ಲಿ ಕಾರ್ತಿಕ್ ಅವರು ಒಂದು ರೀಸನ್ ಕೊಡ್ತಾರಲ್ಲ, ಸಂಗೀತ ಅವ್ರು ಹೇಳಿದನ್ನೇ ಕೇಳಬೇಕು, ಅವ್ರು ಹೇಳ್ದಂಗೆ ನಡ್ಕೊಬೇಕು ಅಂತ ಒಂದು ಕಂಡೀಷನ್ ಆಗ್ತಾರೆ. ಸೊ ಅದು ನಮಗೆ ಇಷ್ಟ ಆಗಲ್ಲ, ಅದು ಚೇಂಜ್ ಆಗಬೇಕು ಅಂತ ಹೇಳ್ತಾರಲ್ಲ. ಸೊ ಕಾರ್ತಿಕ್ ಅವ್ನಿಗೆ ಹೇಳ್ಕೊಳ್ಳೋಗ್ಬೇಕಾಗಿರುತ್ತೆ ಪದಗಳನ್ನೆಲ್ಲ ಇಲ್ಲಿ ಸಂಗೀತಗೆ ಹೇಳ್ತಾ ಇದ್ದಾನೆ. ಸೊ ಏನೇ ಆಗಲಿ ಸಂಗೀತ ಏನು ಅಂತ ಗೊತ್ತು ನಮಗೆ. ಸೊ ಇಲ್ಲಿ ಯಾರ ಬಣ್ಣ ಅಂದರೆ ಕಾರ್ತಿಕ್ ಬಣ್ಣ ಬಯಲು ಮಾಡಬೇಕು ಅಂದರೆ ಅದು ಸಂಗೀತದಿಂದ ಮಾತ್ರ ಸಾಧ್ಯ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಫ್ರೆಂಡ್ ಅನ್ನೋ ವರ್ಡ್ಗೆ ನಾಲಾಯಕ ಈ ಕಾರ್ತಿಕ್. ಮೊದಲು ಸಂಗೀತ ಅವರನ್ನು ಕಳಪೆ ಮಾಡಿದ್ದು ಕಾರ್ತಿಕ್, ಮೊದಲು ಸಂಗೀತ ಅವರನ್ನು ನಾಮಿನೇಟ್ ಮಾಡಿದ್ದು ಕಾರ್ತಿಕ್, ಮೊದಲು ಸಂಗೀತ ಅವ್ರನ್ನ ಈಗೋಯಿಸ್ಟಿಕ್ ವರ್ಡ್ ಕೊಟ್ಟಿದ್ದು ಕಾರ್ತಿಕ್, ಮೊದಲು ಸಂಗೀತ ಅವ್ರನ್ನ ಆಪರ್ಚುನಿಸ್ಟ್ ವರ್ಡ್ ಕೊಟ್ಟಿದ್ದು ಕಾರ್ತಿಕ್, ಫ್ರೆಂಡ್ ಅಂತ ಹೇಳಿ ತಲೆ ಹೊಡೆದಿದ್ದು ಇದೇ ಕಾರ್ತಿಕ್, ಬಿಳಿ ಬಟ್ಟೆ ಮೇಲೆ ನಾಮಿನೇಟ್ ಮಾಡಿದ್ದು ಇದೇ ಕಾರ್ತಿಕ್, ಎಲ್ಲರ ಮುಂದೆ ಸಂಗೀತ ಅವರ ಬಗ್ಗೆ ಏನೇನೋ ಹೇಳಿದ್ದು ಕಾರ್ತಿಕ್, ಜೀವನದಲ್ಲಿ ಇಂಥ ಫ್ರೆಂಡ್ ಯಾರಿಗೂ ಸಿಗಬಾರದು ಅಂತ ಬೇಡುವೆ. ಸೊ ಅವ್ರು ಹೇಳ್ತಿದ್ದಾರೆ, ಮೊದಲು ಈಗೋಯಿಸ್ಟಿಕ್ ಅಂದಿದ್ದು ಕಾರ್ತಿಕ್ಗೆ, ಆಪರ್ಚುನಿಸ್ಟ್ ಅಂದಿದ್ದು ಕಾರ್ತಿಕ್ಗೆ, ಮೊದಲು ನಾಮಿನೇಟ್ ಮಾಡಿದ್ದು ಕಾರ್ತಿಕ್ಗೆ, ಮೊದಲು ತಲೆ ಹೊಡೆದಿದ್ದು ಕಾರ್ತಿಕ್ಗೆ, ಮೊದಲು ಸಂಗೀತ ಬಗ್ಗೆ ಬೇರೆಯವ್ರ ಹತ್ರ ಹೋಗಿ ಮಾತಾಡಿದ್ದು ಕಾರ್ತಿಕ್ಗೆ, ಮೊದಲು ಸಂಗೀತಕ್ಕೆ ಕಳಪೆ ಕೊಟ್ಟಿದ್ದು ಕಾರ್ತಿಕ್ಗೆ, ಇಷ್ಟೆಲ್ಲ ಫಸ್ಟ್ ಮಾಡಿದ್ದು ಕಾರ್ತಿಕ್ಗೆ. ಬಟ್ ಇವಾಗ ಸಂಗೀತಗೆ ಆ ಥರ ಒಂದು ಪದಗಳನ್ನ ಹೇಳ್ತಾ ಇದ್ದಾನೆ, ಆ ಥರದ ಸ್ಟೇಟ್ಮೆಂಟ್ಸನ್ನು ಕೊಡ್ತಿದ್ದಾನೆ. ಇಲ್ಲೇ ಗೊತ್ತಾಗುತ್ತೆ ಇಂಥ ಫ್ರೆಂಡ್ ಯಾರಿಗೂ ಸಿಗಬಾರ್ದು ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಕಾರ್ತಿಕ್ಗೆ ಮೊದಲು ಸಂಗೀತ ಜೊತೆ ಇದ್ದಾಗ ಎಲ್ಲದಕ್ಕೂ ವಿನಯ್ ಆ್ಯಂಡ್ ಅವರ ಫ್ರೆಂಡ್ಸ್ ಹೆಸರೇ ತಲೆಗೆ ಬರುತ್ತಿತ್ತು, ಆದರೆ ಈಗ ನಮ್ರತ ಜೊತೆ ಇರೋದಕ್ಕೆ ಯಾವಾಗಲೂ ಸಂಗೀತ ಹೆಸರೇ ಬರುತ್ತೆ. ಈಗ ಹೇಳಿ ಫ್ಲಿಪ್ ಯಾರು, ಅವಕಾಶವಾದಿ ಯಾರು ಅಂತ. ಸೊ ಅವ್ರು ಹೇಳಿದ್ದಾರೆ, ಫಸ್ಟ್ ಸಂಗೀತ ಜೊತೆ ಇರಬೇಕಾದ್ರೆ ವಿನಯ್ ಅವ್ರ ಫ್ರೆಂಡ್ಸಿಗೆ ಜ್ಞಾಪಕ ಬರ್ತಾ ಇದ್ರು, ಯಾವುದೋ ಒಂದು ವಿಚಾರಕ್ಕೆ ನಾಮಿನೇಟ್ ಆಗಿರ್ಬೋದು ಅಥವಾ ಕಳಪೆ ಆಗಿರ್ಬೋದು, ಬೇರೆ ಒಂದು ವಿಚಾರಕ್ಕೆಲ್ಲ. ಬಟ್ ಈಗ ಒಂದು ನಮ್ರತ ಜೊತೆ ಇರೋದಕ್ಕೋಸ್ಕರ ಈಗ ಸಂಗೀತ ಹೆಸರು ಜ್ಞಾಪಕ ಬರ್ತಾ ಇದೆ. ಸೊ ಇಲ್ಲಿ ಫ್ಲಿಪ್ ಯಾರು ಆಪರ್ಚುನಿಸ್ಟ್ ಅಂತ ಗೊತ್ತಾಗ್ತಾ ಇದೆ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ವಿನಯ್ ಅಟ್ಲೀಸ್ಟ್ ಆಟ ಆಡಿ ಆದರೂ ಬಂದಿದ್ದಾರೆ, ಪ್ರತಾಪ್ ಬರೀ ಸಿಂಪತಿಯಿಂದ ಅಷ್ಟೇ ಬಂದಿರೋದು, ಒಂದು ಗೇಮ್ ಕೂಡ ನೆಟ್ಟಿಗೆ ಆಡಿಲ್ಲ, ಬರೀ ಮಾತು ಅಷ್ಟೇ. ಸೊ ಅವ್ರು ಹೇಳ್ತಿದ್ದಾರೆ, ವಿನಯ್ ಅಟ್ಲೀಸ್ಟ್ ಆಟ ಆಡ್ಕೊಂಡಾದ್ರೂ ಬಂದಿದ್ದಾರೆ, ಈ ಪ್ರತಾಪ್ ಬಂದ್ಬಿಟ್ಟು ಬರೀ ಸಿಂಪತಿಯಿಂದನೇ ಬಂದಿರೋದು, ಒಂದು ಆಟನ ನೆಟ್ಟಿಗೆ ಆಡಿಲ್ಲ, ಒಂದು ಆಟ ನೆಟ್ಟಿಗೆ ಗೆದ್ದಿಲ್ಲ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಅಲ್ಲ ಗುರು, ವಿನಯ್ ಏನಾದರೂ ಅವರಿಗೆ ಹೇಳಿದ್ರೆ ಮ್ಯಾನಿಪುಲೇಟ್ ಮಾಡ್ತಾರೆ, ಇನ್ಫ್ಲೂಯೆನ್ಸ್ ಮಾಡ್ತಾರೆ ಅಂತ ಹೇಳ್ತಾರೆ. ಏನು ಹೇಳದೇ ಇದ್ರೆ ವಿನಯ್ ಏನೂ ಹೇಳಿಲ್ಲ, ಅದಕ್ಕೆ ವಿನಯ್ ಫ್ರೆಂಡ್ಸ್ ಹೊರಗೆ ಹೋಗಿದ್ದಾರೆ ಅಂತಾನೆ ಗುರು ಕಾಗೆ ಇದು. ಕರ್ಮ ನೋಡ್ರಪ್ಪ, ಒಟ್ಟಿನಲ್ಲಿ ವಿನಯ್ ಏನು ಮಾಡಿದ್ರು ಪ್ರತಾಪ್ ಕಂಡ್ರೆ ಉರ್ಕೊಂತಾನೆ ಅಲ್ವಾ. ನೀನು ಏನು ದಬಾಗ್ತಾ ಇದೆಯಕ್ಕಾಗೆ, ವಿನಯ್ ಕಾಲಿನ ಧೂಳಿಗೂ ಸಮ ಇಲ್ಲ ನೀನು, ಅವನ ಬಗ್ಗೆ ಮಾತಾಡೋಕ್ಕೂ ಯೋಗ್ಯತೆ ಇರಬೇಕು. ಸೊ ಹೇಳ್ತಿದ್ದಾರೆ, ವಿನಯ್ ಏನಾದರೂ ಅವ್ರ ಫ್ರೆಂಡ್ಸಿಗೆ ಹೇಳೋಕೆ ಹೋದರೆ ಮ್ಯಾನಿಪುಲೇಟ್ ಮಾಡ್ತಾರೆ, ಇನ್ಫ್ಲುಯೆನ್ಸ್ ಮಾಡ್ತಾರೆ ಅಂತ ಹೇಳ್ತಾರೆ. ಏನು ಹೇಳಿಲ್ಲ ಅಂದರೆ ಏನು ಹೇಳ್ದಿರೋದಕ್ಕೋಸ್ಕರ ಹೊರಗಡೆ ಹೋದ್ರು ಅಂತ ಹೇಳ್ತಾರೆ. ಸೊ ವಿನಯ್ ಏನು ಹೇಳಿದ್ರು ಈ ಪ್ರತಾಪ್ ಉರ್ಕೊತಾ ಇರ್ತಾನೆ. ಬಟ್ ಏನೇ ಆಗಲಿ ಈ ಒಂದು ವಿನಯ್ನ ಕಾಲಿನ ಧೂಳಿಗೂ ಸಮ ಇಲ್ಲ ಪ್ರತಾಪ್ ನೀನು ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಅವ್ರ ಬಗ್ಗೆ ಮಾತಾಡೋಕ್ಕೂ ಯೋಗ್ಯತೆ ಇಲ್ಲ ಅನ್ನೋ ಥರ ಕಮೆಂಟ್ ಹಾಕಿರೋದು. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು,
ಎಲ್ಲರೂ ಯಾಕೆ ಸಂಗೀತ ಅವ್ರಿಗೆ ಟಾರ್ಗೆಟ್ ಮಾಡ್ತಾರೆ? ನೀವು ಎಷ್ಟೇ ಟಾರ್ಗೆಟ್ ಮಾಡಿದ್ರು ಏನು ಯೂಸ್ ಇಲ್ಲ, ಇವರಿಗೆ ಅಭಿಮಾನಿಗಳ ಬಳಗ ತುಂಬ ಇದೆ, ಅದರ ಮುಂದೆ ಯಾವ ಲೆಕ್ಕ? ಸೊ ಹೇಳ್ತಿದ್ದಾರೆ ಅಂದರೆ ಸಂಗೀತ ಅವ್ರಿಗೆ ಯಾಕೆ ಇಷ್ಟು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಅಂದರೆ ಇವನ್ ಕಾರ್ತಿಕ್ ಅವರು ಸೇರಿಕೊಂಡು ಕೂಡ. ಬಟ್ ನೀವು ಎಷ್ಟೇ ಟಾರ್ಗೆಟ್ ಮಾಡಿದ್ರು ಸಹ ಸಂಗೀತ ಅವ್ರಿಗೆ ಅಭಿಮಾನಿಗಳ ಬಳಗ ಜಾಸ್ತಿ ಇದೆ, ಅದ್ರ ಮುಂದೆ ನೀವೆಲ್ಲ ಲೆಕ್ಕಕ್ಕೆ ಇಲ್ಲ 100% ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಯಾರು ಹೇಳೋದು ಸಹ ಬೇಕಾಗಿಲ್ಲ, ಕಣ್ಣು ಮುಂದೆನೆ ಕಾಣಿಸ್ತಾ ಇದೆ ಅಲ್ಲ, ಅವನ ಗ್ಯಾಂಗಲ್ಲಿ ಇದ್ದವರೆಲ್ಲ ಎಲಿಮಿನೇಟ್ ಆಗಿದ್ದಾರೆ, ನಿಜಾನೇ ಹೇಳಿದ್ದಾನೆ, ಕಂಡಿದ್ದು ಕಂಡಂಗೆ ಹೇಳಿದ್ದಾನೆ, ಜೈ ಪ್ರತಾಪ್. ಸೊ ಅವ್ರು ಹೇಳ್ತಿದ್ದಾರೆ ಇರೋದನ್ನ ಇದ್ದಾಗೆ ಹೇಳಿದ್ದಾನೆ ಪ್ರತಾಪ್, ಯಾರು ಹೇಳೋದು ಬೇಕಾಗಿಲ್ಲ, ಅದು ನಮಗೆ ಕಣ್ಣಿಗೆ ಕಾಣಿಸ್ತಾ ಇರೋಂತಹ ಸತ್ಯ, ಅವರ ಜೊತೆನಲ್ಲಿ ಇದ್ದಂಥವರೆಲ್ಲ ಎಲಿಮಿನೇಟ್ ಆಗಿ ಮನೆಗೆ ಹೋಗಿರೋದು ನಿಜಾನೇ ಅಲ್ವಾ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಪ್ರತಾಪ್ ಹೇಳಿದ್ದು 200% ನಿಜ, ಹೊರಗೆ ಜನ ಮಾತಾಡ್ತಾ ಇದ್ದಾರೆ, ವಿನಯ್ ಹೊರಗೆ ಬಂದಾಗ ಗೊತ್ತಾಗುತ್ತೆ ನಿಂಗೆ. ಸೊ ಅವ್ರು ಹೇಳ್ತಿದ್ದಾರೆ ಪ್ರತಾಪ್ ಹೇಳಿದ್ದು 200% ನಿಜ, ಯಾಕಂದರೆ ಹೊರಗಡೆ ಇರೋಂಥ ಜನನೂ ಅದೇ ಥರ ಮಾತಾಡ್ತಾ ಇದ್ದಾರೆ, ವಿನಯ್ ನೀನು ಹೊರಗಡೆ ಬರ್ತೀಯಲ್ಲ, ಸೊ ಆಗ ನಿನಗೆ ಗೊತ್ತಾಗುತ್ತೆ ಜನ ಏನು ಮಾತಾಡ್ತಾ ಇದ್ದಾರೆ ಅಂತ ಕಮೆಂಟ್ ಹಾಕಿದ್ದಾರೆ. ನೆಕ್ಸ್ಟ್ ಕಮೆಂಟ್ ಬಂದು, ಎಸ್ ನಮ್ಮ ವಿನಯ್ ಬ್ರೋ ಆ ಥರ ಇಲ್ಲವೇ ಇಲ್ಲ, ನಮ್ಮ ಬ್ರೋನ ಅರ್ಥ ಮಾಡ್ಕೊಳ್ಳೋಕ್ಕೆ ಈ ಪ್ರತಾಪ್ ಇನ್ನೊಂದು ಜನ್ಮ ಎತ್ತಿ ಬರಬೇಕು. ಇನ್ನೊಂದು ಥರ ಹೇಳಬೇಕು ಅಂದರೆ ಪ್ರತಾಪ್ ಅವರು ಇಲ್ಲಿ ಹೇಳಿದ ಥರ ಇದ್ದಾರೆ, ದೇರ್ಫೋರ್ ಅವರ ಯೋಚನೆಗಳು ಅದೇ ಥರ ಇದೆ, ಅದಕ್ಕೆ ಅವರು ಆ ಥರ ನಮ್ಮ ಬ್ರೋಗೆ ಮ್ಯಾಚ್ ಇಲ್ಲದೆ ಇರೋದನ್ನು ಹೇಳಿದ್ದಾರೆ. ಟೂ ಬ್ಯಾಡ್ ಪ್ರತಾಪ್. ಸೊ ಅವ್ರು ಹೇಳ್ತಿದ್ದಾರೆ ಇಲ್ದಿರೋದನ್ನೆಲ್ಲ ನಮ್ಮ ವಿನಯ್ ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ, ಅದಕ್ಕೆ ಹೇಳ್ತಿರೋ ಅವ್ರ ಯೋಚನೆಗಳು ಯಾವ ರೀತಿ ಕೆಟ್ಟದಾಗಿದೆ ಅನ್ನೋ ಥರ. ಬಟ್ ಏನೇ ಆಗಲಿ ಪ್ರತಾಪ್ ಹೇಳ್ತಿರೋದೆಲ್ಲ ಸುಳ್ಳು, ನಾವು ಯಾವತ್ತೂ ಸಹ ಪ್ರತಾಪ್ಗೆ ಸಪೋರ್ಟ್ ಮಾಡಲ್ಲ, ಅವ್ರ ಯೋಚನೆಗಳೇ ತಪ್ಪು. ವಿನಯ್ನ ಅರ್ಥ ಮಾಡ್ಕೊಬೇಕಂದ್ರೆ ಪ್ರತಾಪ್ ಇನ್ನೊಂದು ಜನ್ಮ ಎತ್ತಿ ಬರಬೇಕು, ಈ ಜನ್ಮದಲ್ಲಂತೂ ಅರ್ಥ ಆಗೋದಿಲ್ಲ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ವಿನಯ್ ಈಸ್ ರೈಟ್, ಪ್ರತಾಪ್ ರಾಂಗ್ ಸ್ಟೇಟ್ಮೆಂಟ್, ಎಲ್ಲರೂ ಅವರ ಆಟ ಅವ್ರು ಆಡ್ತಿದ್ದಾರೆ. ಸೊ ಅವ್ರು ನಿಜಾನೇ ಗುರು, ಪ್ರತಾಪ್ ಅವರು ಅವ್ರ ಆಟ ಅವ್ರು ಆಡ್ತಿದ್ದಾರೆ. ಯಾಕಂದರೆ ಕೆಲವೊಂದು ಎಪಿಸೋಡಲ್ಲಿ ನಾವು ನೋಡಿರ್ತೀವಿ ಪ್ರತಾಪ್ ಅವರು ಎಷ್ಟು ಮೈಂಡ್ ಗೇಮ್ ಆಡಿರ್ತಾರೆ ಅಂತ. ಆ್ಯಂಡ್ ಇವನ್ ವಿನಯ್ ಅವರು ಸಹ ಅವರ ಸ್ಟ್ರಾಟಜಿನಲ್ಲಿ ಅವರ ಒಂದು ಗೇಮನ್ನು ಆಡಿದ್ದಾರೆ. ಇಲ್ಲಿ ಬಿಗ್ ಬಾಸ್ ಮನೆಗೆ ಹೋಗಿರೋದು ಎಲ್ಲರೂ ಸಹ ಅವರ ಇಂಡಿವಿಜುವಲ್ ಗೇಮ್ ಮಾಡೋದಕ್ಕೆ. ಸೊ ಅದು ಬಿಟ್ಟು ನನ್ನ ಫ್ರೆಂಡ್ ಗೆಲ್ಲಿ ಅಥವಾ ನಾನು ಸೋತರು ಪರವಾಗಿಲ್ಲ ಅಂತ ಸ್ಯಾಕ್ರಿಫೈಸ್ ಮಾಡೋದಕ್ಕಾಗಲ್ಲ. ಈಗ ವಿನಯ್ ಅವರು ಆ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ ವಿನಯ್ ಅವ್ರ ಹತ್ರ ಆಟ ಆಡ್ತಿದ್ದಾರೆ ಅಂದರೆ ಅವ್ರ ಪರ್ಸನಲ್ ಇಂಡಿವಿಜುವಲ್ ಗೇಮ್. ಈಗ ಪ್ರತಾಪ್ ಅವರು ಆ ಥರ ಸ್ಟೇಟ್ಮೆಂಟ್ ಕೊಟ್ಟು ಅವರು ಆ ಥರ ಆಟ ಆಡ್ತಾರೆ, ಅವ್ರ ಒಂದು ಸ್ಟ್ರಾಟಜಿ, ಅವರ ಒಂದು ಪರ್ಸನಲ್ ಗೇಮ್ ಅದು. ಸೊ ಇಲ್ಲಿ ವಿನಯ್ ಅವರು ತಪ್ಪು ಪ್ರತಾಪ್ ಅವ್ರ ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ, ಯಾಕಂದರೆ ಅವರು ಇಂಡಿವಿಜುವಲ್ ಗೇಮ್ ಅವ್ರು ಸ್ಟ್ಯಾಂಡ್ ತೊಗೊಂಡು ಆಡ್ತಾ ಇದ್ದಾರೆ. ಸೊ ನಿಮ್ಮ ಪ್ರಕಾರ ಏನಿಸ್ತಿದೆ, ಯಾವ ವಿಷಯದಲ್ಲಿ ಚೇಂಜಸ್ ಮಾಡ್ಕೊಬೇಕು, ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ಆ್ಯಂಡ್ ಇದು ನಾನು ಫಸ್ಟೇ ಹೇಳಿದೆ, ನನ್ನ ಪರ್ಸನಲ್ ಕಮೆಂಟ್ ಅಥವಾ ನಮ್ಮ ಚಾನಲ್ ಕಮೆಂಟ್ ಅಂತೂ ಅಲ್ವೇ ಅಲ್ಲ, ಇದು ನಿಮ್ಗಳ ಕಮೆಂಟೇ. ನಾನು ಹೇಳಿದಂಥ ಕಮೆಂಟ್ ರಿವ್ಯೂ ನಿಮಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.